ನೋಡಿ, ಎರಡೂ ಕಡೆ ಹೊಡೆದಾಡ್ಕೊಳ್ತಾ ಇರುವಂತಹ ಎರಡೂ ಗುಂಪಿನವರು ಕೂಡ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು. ಅವ್ರದ್ದೇನೋ ಪರ್ಸನಲ್ ಇಶ್ಯೂ ಇತ್ತು, ಅವ್ರು ಹೊಡೆದಾಡ್ಕೊಳ್ತಾ ಇದ್ರು. ಬಟ್ ಇದ್ರಲ್ಲಿ ಬಲಿಪಶುಗಳು ಹಾಕಿದ್ದು ನಮ್ಮ ಪೊಲೀಸ್ನವರು. ಪಾಪ ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ ಎಕ್ಸಾಮ್ ಕಟ್ಟಿ ಒಂದು ಗೌರವ ಹುದ್ದೆಯಲ್ಲಿ ಬಂದಂಥವ್ರು ಒದೆ ತಿಂತಾರೆ, ಹಲ್ಲೆಗೊಳಗಾಗ್ತಾರೆ ಅಂದರೆ ಏನ್ರಿ ಅರ್ಥ? ಏನಾಗ್ತಾ ಇದೆ ರಾಜ್ಯದಲ್ಲಿ ಅನ್ನೋ ಪ್ರಶ್ನೆ ಬರುತ್ತೆ. ಕಾಂಗ್ರೆಸ್ ಮುಖಂಡ ಆಯೂಬ್ ಪೈಲ್ವಾನ್ ಪುತ್ರರ ದರ್ಪ. ಕಾಂಗ್ರೆಸ್ ಮುಖಂಡ ಆದ ತಕ್ಷಣ ಅವ್ರ ಪುತ್ರನಿಗೆ 2 ಕೊಂಬು ಬೆಳೆದಿದೆಯಾ? ಬೆಳೆದಿದ್ರೆ ಅದನ್ನ ಮುರಿಬೇಕಲ್ವಾ? ಇದೊಂದು ಪ್ರಶ್ನೆ ನಮ್ದಿದೆ. ದಾವಣಗೆರೆ ಜಿಲ್ಲಾಸ್ಪತ್ರೆ ಬಳಿ ಗುಂಪು ಗಲಾಟೆ ಆಗಿತ್ತು. ಈಗ ಹೇಳ್ತಾ ಇದ್ವಿ ನಿಮಗೆ ಏನಾಯ್ತು ಅಂತ. ಆರೋಪಿಗಳನ್ನ ಬಂಧಿಸೋದಕ್ಕೆ ಬಡಾವಣೆ ಪೊಲೀಸರಿಗೆ ಸಾಕ್ಷಿ ಇತ್ತು, ಹೀಗಾಗಿ ಹೋಗಿದ್ರು. ಮಹಿಳಾ ಪೊಲೀಸ್ ಅಧಿಕಾರಿ ಅಂತಾನು ನೋಡಿದೆ, ಇಬ್ಬರನ್ನ ತಳ್ಳಾಡಿ ಎಳೆದಾಡಿ ಅವರ ಖಾಕಿ ಯೂನಿಫಾರ್ಮ್ ಅನ್ನ ಮುಟ್ಟೋಷ್ಟು ಧೈರ್ಯ ಬರುತ್ತೆ ಇವ್ರಿಗೆ. ಸಾಮಾನ್ಯ ಜನರಿಗೆ ಬರುತ್ತಾ ಆ ಧೈರ್ಯ? ಯೋಚನೆನೂ ಬರಲ್ಲ. ನಮಗೆ ಧೈರ್ಯ ಬಿಟ್ಟಾಕಿ ಯೋಚನೆ ಬರಲ್ಲ. ಪೊಲೀಸ್ನವ್ರನ್ನ ನೋಡಿದ್ರೆ ಎಲ್ರಿಗೂ ಹೆದರಿಕೆ ಇರುತ್ತೆ. ಬಟ್ ಇವ್ರುಗಳಿಗೇನಂದ್ರೆ ರೂಲಿಂಗ್ ಪಾರ್ಟಿ ಅಲ್ವೇನ್ರಪ್ಪ ನಮ್ದು, ನಾವೇನ್ ಮಾಡಿದ್ರು ನಾವು ಅರಗಿಸ್ಕೊಳ್ಬಿಡ್ತೀವಿ ಅಂತ. ಬಡಾವಣೆ ಠಾಣೆಯ CPI ಗಾಯತ್ರಿ ಅಂತ ಅವರು, ನೀವು ನೋಡ್ತಾ ಇದ್ದೀರಲ್ಲ ಅವರು, ಮತ್ತೆ ಅಲ್ಲಿನ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಹರೀಶ್ ಮತ್ತು ಕೆಂಚಪ್ಪ ಕಾನ್ಸ್ಟೇಬಲ್ಗಳು, ಇವರು 2 ಗುಂಪುಗಳ ನಡುವಿನ ಗಲಾಟೆಯನ್ನು ಬಿಡಿಸೋದಕ್ಕೆ ಹೋದಾಗ ನಡೆದಿರ್ತಕ್ಕಂಥ ಗಲಾಟೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಒಬ್ಬ ಲೇಡಿ CPI ಅನ್ನೋದನ್ನು ನೋಡ್ದೇ ಆಕೆಯ ಮೈ ಮುಟ್ಟಿ ಆಕೆಯನ್ನು ಎಳೆದಾಡಿ ನೂಕಾಡಿ ತಳ್ಳಾಡಿ ಈ ಎಲ್ಲ ಮಾಡಿರ್ತಕ್ಕಂಥದ್ದು ಯಾರೋ ಕಾಂಗ್ರೆಸ್ ಮುಖಂಡ ಅಯೂಬ್ ಪೈಲ್ವಾನ್ ಅಂತ ಅವ್ರ ಮಕ್ಕಳು ಇಬ್ಬರು. ಇವರು ಅಲ್ಲಿನ ಸಚಿವ SS ಮಲ್ಲಿಕಾರ್ಜುನ್ ಅವರ ಆಪ್ತರು. ಅದೇ ಇವ್ರಿಗೆ ಬಂದಿರತಕ್ಕಂಥ ಕೊಂಬು. ಮಿನಿಸ್ಟ್ರು, ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರೇ ನಮ್ಮವರು. ಯಾರು ಏನು ಮಾಡ್ಕೋತಾರೆ? ಪೊಲೀಸರ ಮೇಲೆ ನೋಡಿ ಇದಾಗುತ್ತಲ್ಲ, ನೈತಿಕ ಸ್ಥೈರ್ಯ ಅನ್ನೋದು ಕುಸಿದೋಗ್ಬಿಡುತ್ತೆ ಪಾಪ. ವೆರಿ ಡೇಂಜರಸ್. ಇದನ್ನು ಬಿಡಬಾರ್ದು. ಮೊದಲು ಅವ್ರು ಯಾರ್ಯಾರಿದ್ದಾರೆ ಒದ್ದು ಒಳಗೆ ಹಾಕಬೇಕು. ಯೂನಿಫಾರ್ಮ್ ಮುಟ್ಟಿದ ಆ ಕೈಯಲ್ಲಿ ಊಟ ಮಾಡೋಕ್ಕಾಗಬಾರ್ದು ಇನ್ಮೇಲೆ. ನೋಡಿ ಅಲ್ಲಿ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ SS ಮಲ್ಲಿಕಾರ್ಜುನ್ ಜೊತೆ ಇರತಕ್ಕಂಥದ್ದು. ಡೀಟೇಲ್ಸ್ ಕೊಡ್ತಾರೆ ಪುನೀತ್ ನೇರ ಸಂಪರ್ಕದಲ್ಲಿ. ಪುನೀತ್, ಎಷ್ಟು ಜನರನ್ನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ದಾರೆ? ಉಳಿದವರು ಎಲ್ಲಿದ್ದಾರೆ? ಆಮೇಲೆ ಇಂಥ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇರೋದ್ರಿಂದ ಸರ್ಕಾರಿ ಅಧಿಕಾರಿಗಳು ಸ್ವಾಭಿಮಾನನ ಈ ಸರ್ಕಾರ ಬಂದಾಗ್ಲಿಂದ ಒತ್ತೆ ಇಟ್ಟು ಕೆಲಸ ಮಾಡಬೇಕಾದ ಅನಿವಾರ್ಯತೆ. ಇಂಥ ದುರಂತ ಯಾವ ಸರ್ಕಾರದ ಟೈಮಲ್ಲೂ ನೋಡಿಲ್ಲ ರಾಜ್ಯದ ಜನ. ಖಂಡಿತವಾಗ್ಲೂ ಮಮತಾ, ಇದೇ ರೀತಿಯಂತಹ ಒಂದು ಅನುಮಾನ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಅಧಿಕಾರದಲ್ಲಿದ್ರೆ, ಅದರಲ್ಲೂ ಪ್ರಮುಖವಾಗಿ ಸಚಿವರ ಆಪ್ತರಾಗಿದ್ರೆ ನಾವು ಇರುವಂತಹ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ನಮ್ಮ ಅಡಿಯಾಳೆ ಆಗಿರ್ತಾರೆ ಅನ್ನುವಂತಹ ಒಂದು ಮನೋಭಾವಕ್ಕೆ ಇಲ್ಲಿರುವಂತಹ ಪುಂಡ್ರು ಹೋಗಿರುವಂಥದ್ದು. ಪ್ರಮುಖವಾಗಿ ದಾವಣಗೆರೆಯಲ್ಲಿ ನಡೆದಂತಹ ಈ ಘಟನೆ ಪ್ರಮುಖ ಸಾಕ್ಷಿಯಾಗಿರುವಂಥದ್ದು. ಕಳೆದ ದಿನಗಳ ಹಿಂದೆ ಶಿಡ್ಲಘಟ್ಟದ ಅಧಿಕಾರಿ ಮೇಲೆ ಕಾಂಗ್ರೆಸ್ ಮುಖಂಡ ಯಾವ ರೀತಿಯಾಗಿ ದರ್ಪದಿಂದ ಮಾತಾಡಿದೋ ಆ ಪ್ರಕರಣ ಮಾಸೋ ಮುನ್ನವೇ ದಾವಣಗೆರೆಯಲ್ಲಿ ಕೂಡ ಇದೇ ರೀತಿಯಂತಹ ಪ್ರಕರಣ, ಅದರಲ್ಲೂ ಮಹಿಳಾ CPI ಮೇಲೆ ಹಲ್ಲೆಯನ್ನು ಕೂಡ ನಡೆಸಿರುವಂತಹ ಘಟನೆ ಕೂಡ ನಡೆದಿರುವಂಥದ್ದು. ಪ್ರಮುಖವಾಗಿ 2 ಗುಂಪುಗಳ ನಡುವೆ ಗಲಾಟೆ ಆಗುತ್ತೆ. ಗಲಾಟೆ ಆದ ನಂತರದಲ್ಲಿ ಆ ಸಂದರ್ಭ ಪೊಲೀಸರ ಮೇಲೆ ಒಂದು ಅಟ್ಯಾಕ್ ಆಗುತ್ತೆ. ಅದಾದ ನಂತರದಲ್ಲಿ ಅಟ್ಯಾಕ್ ಮಾಡಿದಂತಹ ಅಂದ್ರೆ ಪೊಲೀಸರ ಮೇಲೆ ಹಲ್ಲೆ ಮಾಡಿದಂತಹ ಆರೋಪಿಗಳನ್ನ ಹಿಡಿಯುವಂತಹ ಸಂದರ್ಭದಲ್ಲಿ ಮಹಿಳಾ CPI ಆಗಿರ್ಬೋದು ಮತ್ತೆ 2 ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಹಲ್ಲೆ ಮಾಡಿದವರು ಕಾಂಗ್ರೆಸ್ನ ಮುಖಂಡರ ಪುತ್ರರಾಗಿರುವಂಥದ್ದು. ಈಗಾಗಲೇ SS ಮಲ್ಲಿಕಾರ್ಜುನ್ ಅವರ ಪರಮಾಪ್ತರಾದಂತಹ ಅಯೂಬ್ ಪೈಲ್ವಾನ್ ಪುತ್ರ ಹಸೇನ್ ಮತ್ತೆ ಹುಸೇನ್ ಇಬ್ರು ಕೂಡ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಈಗಾಗಲೇ ಹಸೇನ್ ಬಂಧನ ಆಗಿದ್ದಾನೆ. ರೌಡಿ ಶೀಟರ್ ಆದಂತಹ ಹುಸೇನ್ ಇನ್ನು ತಲೆಮರೆಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ DYSP ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ, ಅಂದರೆ SP ಅವರಾದಂತಹ ಉಮಾ ಪ್ರಶಾಂತ್ ಅವರು ಒಂದು ತಂಡವನ್ನು ರಚನೆ ಮಾಡಿ ಮೊಬೈಲ್ ಟ್ರಾಸಿಂಗ್ ಆಗಿರ್ಬೋದು ಮತ್ತೆ CDR ಬಳಕೆ ಮಾಡಿ ಅವರು ಎಲ್ಲಿರುವಂತಹ ಲೊಕೇಶನ್ ಕೂಡ ಕಂಡಿರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಕಾಂಗ್ರೆಸ್ ಮುಖಂಡನ ಪುತ್ರರು ಈ ರೀತಿಯಾಗಿ ಹಲ್ಲೆ ಮಾಡಿರುವಂಥದ್ದು ನಿಜಕ್ಕೂ ಅಧಿಕಾರಿಗಳ ನೈತಿಕ ಸ್ಥೈರ್ಯವನ್ನೇ ಕುಗ್ಗಿಸುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಅಲ್ಲಿ ನೋಡೋದಾಗಿದೆ ಮಹಿಳಾ CPI ಯಾವ ರೀತಿಯಾಗಿ ದಿಟ್ಟತೆಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿರುವಂತಹ ಕಾಂಗ್ರೆಸ್ ಮುಖಂಡನ ಹೇಳ್ತಾರೆ ಪೊಲೀಸರು ಕುಡ್ಕೊಂಡ್ಬಂದು ನನ್ನ ಮಕ್ಕಳನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡ್ತಾರೆ. ಈ ರೀತಿಯಾಗಿ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸ ಕೂಡ ಕಾಂಗ್ರೆಸ್ ಮುಖಂಡರು ಕೂಡ ಮಾಡಿರುವಂಥದ್ದು. ಈಗಾಗಲೇ ಸಚಿವ SS ಮಲ್ಲಿಕಾರ್ಜುನ್ ಅವರು ಕೂಡ ಹೇಳಿರುವಂಥದ್ದು, ತಪ್ಪು ಯಾರೇ ಮಾಡಿದ್ರು ಕೂಡ ಅವ್ರನ್ನ ಬಂಧನ ಮಾಡಬೇಕು, ಅವ್ರನ್ನ ಒದ್ದು ಒಳಗಾಕಿ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದ್ದೀವಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆದರೆ ಅವರ ಪಕ್ಷದಲ್ಲಿರುವಂತಹ ಪ್ರಮುಖವಾಗಿ ಅವರ ಅತ್ಯಾಪ್ತವಾದಂತಹ ಅಯೂಬ್ ಪೈಲ್ವಾನ್ ಮಕ್ಕಳು ಈ ರೀತಿಯಾಗಿ ಹಲ್ಲೆ ನಡೆಸ್ತಾರೆ, ಪೊಲೀಸರ ಮೇಲೆ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಅಂದ್ರೂ ಕೂಡ ಇನ್ನು ಇದುವರೆಗೂ ಕೂಡ ಅಂದ್ರೆ ಅಯೂಬ್ ಪೈಲ್ವಾನ್ ಮಕ್ಕಳು ಕೂಡ ಅರೆಸ್ಟ್ ಆಗಿಲ್ಲ. ಪ್ರಮುಖವಾಗಿ ಈ ಪ್ರಕರಣದಲ್ಲಿ
4 FIR ಆಗಿದೆ, ಒಂದು ಅಟ್ರಾಸಿಟಿ ಕೇಸ್ ಕೂಡ ಆಗಿದೆ. ಈಗಾಗಲೇ 4 ಜನರನ್ನು ಕೂಡ ಬಂಧನ ಮಾಡಲಾಗಿದೆ. ಉಳಿದಂತೆ ಅಂದ್ರೆ ಅಯೂಬ್ ಪೈಲ್ವಾನ್ ಎರಡನೇ ಮಗನಂತಹ ಹುಸೇನ್ ಆಗಿರ್ಬೋದು, ಮತ್ತೆ ಉಳಿದಂತಹ ಅವರ ಬೆಂಬಲಿಗರನ್ನು ಕೂಡ ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು. ಹಾಗೆ ಸಂಪರ್ಕದಲ್ಲಿ ಪುನೀತ್, ನಿಮ್ ಜೊತೆ ಮತ್ತೆ ನಾನು ಮಾತನಾಡ್ತೀನಿ. ಪ್ರಮುಖ ಆರೋಪಿ ಮತ್ತು ರೌಡಿ ಶೀಟರ್ ಆಗಿರ್ತಕ್ಕಂಥ ಹುಸೇನ್, ಈ ಅಯೂಬ್ ಪೈಲ್ವಾನ್ ಮಗ ರೌಡಿ ಶೀಟರ್, ಈತ ನಾಪತ್ತೆಯಾಗಿರೋದು, ಪರಾರಿ. 8 ಜನ ಬೇಕು ಇನ್ನೂ ಕೂಡ ಈ ಪ್ರಕರಣದಲ್ಲಿ. ಕೈ ಮುಖಂಡನ ಪುತ್ರರಿಂದ ಪೊಲೀಸರ ಮೇಲೇನೆ ಗೂಂಡಾಗಿರಿ ನಡೆದಿರ್ತಕ್ಕಂಥದ್ದು. ಆರೋಪಿ ಹುಸೇನ್ ಸೇರಿದಂತೆ 8ಕ್ಕೂ ಹೆಚ್ಚು ಆರೋಪಿಗಳು ಪರಾರಿಯಾಗಿದ್ದಾರೆ. ಎಸ್ಕೇಪ್ ಆದ ಗೂಂಡಾಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಆರೋಪಿಗಳ ಬಂಧನಕ್ಕೆ ಸಿಟಿ ಡಿವೈಎಸ್ಪಿ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಲಾಗಿದೆ. ಅವರ ಮೊಬೈಲನ್ನು ಟ್ರೇಸ್ ಮಾಡೋದು, CDR ಮೂಲಕ ಬಂಧನಕ್ಕೆ ಮುಂದಾಗಿದ್ದಾರೆ ಖಾಕಿ. ಆಜಾದ್ ನಗರ ಮತ್ತು ಬಡಾವಣೆ ಠಾಣೆಯಲ್ಲಿ ಒಟ್ಟು 4 FIRಗಳು ದಾಖಲಾಗಿದೆ. ಆ FIRನಲ್ಲಿರ್ತಕ್ಕಂಥ ಅಕ್ಯೂಸ್ಡ್ 8 ಜನ ಪರಾರಿಯಾಗಿದ್ದಾರೆ. ಆ 8 ಜನರನ್ನ ಹುಡುಕ್ಬೇಕಿವಾಗ. ಎಲ್ಲದಕ್ಕಿಂತ ಮೊದಲನೇದಾಗಿ ಆ ಹುಸೇನ್ ಅಂತಕ್ಕಂಥ ರೌಡಿ ಶೀಟರ್. ಏನು ತೀರಾ ಬೆಂಗಳೂರಿನಲ್ಲಿ ಮಾತ್ರ ಈ ಥರ ಅನ್ಕೊಂಡಿದ್ರೆ ಜಿಲ್ಲೆಗಳಲ್ಲೂ ಕೂಡ ಇದೇ ಆಗ್ತಾ ಇದೆ. ಪೊಲೀಸರು ಮೈ ಮುಟ್ತಾರೆ ಅಂತಂದ್ರೆ ಏನು? ವಿಡಿಯೋ ಮಾಡಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು ಬೇರೆ. ಹೌದು, ಕೈ ಹಾಕಿರೋದು ಕಾಕಿ ಮೇಲೆ, ಆಮೇಲೆ ನಮ್ಮ ಅಮ್ಮನ ಮೇಲೆ ಹಲ್ಲೆ ಆಗ್ತಾ ಇದೆ ನೋಡಿ ಪೊಲೀಸ್ನವರಿಂದ ಅಂತ ಜನರನ್ನ ದಿಕ್ ತಪ್ಪಿಸೋದಕ್ಕೂ ಯತ್ನ.